ಎರಡಕ್ಕೂ ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಕೊಡಿ. ಒಳ್ಳೆ ಆಯ್ತಾ? ನಿಮ್ಮ ಹತ್ರ ಯೂಟ್ಯೂಬಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಫಾಲೋ ಮಾಡಬೇಕು ಅನ್ನೋ ಥರ. ನಿಮ್ಮ ಹತ್ರ ಒಂದು ಇನ್ಸ್ಟಾಗ್ರಾಮ್ ಐಡಿ ಇಸ್ಕೊಬರ್ಬೇಕಂತ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ವಾ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀರಾ? ಫಾಲೋ ಮಾಡ್ತೀರಾ ನೀವು? ಕಾರ್ತಿಕ್ ಬ್ರೋ ಮುಖ ನೋಡ್ಬಿಟ್ಟು ಆಲ್ರೆಡಿ ಸುಸ್ತಾಗ್ಬಿಟ್ಟವ್ರೆ. ಬ್ರೋ ಎಷ್ಟು ರಿಜೆಕ್ಟ್ ಆಯ್ತು? ಇದುವರೆಗೂ 5 ರಿಜೆಕ್ಷನ್ ಆಗೈತೆ. ಇಲ್ಲ, ಇದೂ ಫ್ಲಾಪು. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡ್ಬೋದಾ ಸ್ವಲ್ಪ? ಹಾಂ, ಗುರು ನಮಸ್ಕಾರ. ನಾನಂತೂ ಚೆನ್ನಾಗಿದ್ದೀನಿ, ನೀವಂತೂ ಬಿಂದಾಸ್ ಆಗಿದ್ದೀರಾ ಅಂತ ಹೇಳ್ತಾ, ನಾನಿವಾಗ ಎಲ್ಲಿಗಪ್ಪ ಬಂದಿದ್ದೀನಿ ಅಂತ ಅಂದರೆ ಅರಸೀಕೆರೆಗೆ ಬಂದಿದ್ದೀನಿ. ಯಾಕಪ್ಪ ಬಂದಿರ್ಬೋದು ಅಂತ ನೀವೆಲ್ಲ ಕೇಳ್ಬೋದು. ನಾನಿವಾಗ ಋತ್ವಿಕ್ ಕನ್ನಡಿಗ ಅವ್ರ ಅಣ್ಣಂದು ಮದುವೆ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ. ನನ್ನ ಔಟ್ಫಿಟ್ ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಇವಾಗ ಅವ್ರ ಮನೆಗೆ ಬಂದಿದ್ದೀವಿ. ನೋಡಿ ಕಾರ್ತಿಕ್ ಬ್ರೋ ಬಂದರು. ನೋಡಿ ಇವ್ರದ್ದು ಇನ್ಸ್ಟಾ ಪೇಜು, ಯೂಟ್ಯೂಬ್ ಎಲ್ಲ ಇದೆ, ಕಾರ್ತಿಕ್ ಕನ್ನಡಿಗ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ, ಇವಾಗಲೇ ಮಾಡಿಲ್ಲ ಅಂತ ಅಂದರೆ ಎಲ್ಲ. ಋತ್ವಿಕ್ ಬ್ರೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ಇವತ್ತು ಔಟ್ಫಿಟ್ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಒಂಚೂರು ಚೆನ್ನಾಗಿ ಕಾಣಲ್ಲ, ಕಚ್ಚಡವಾಗೈತೆ. ಚೆಕ್ ಮಾಡ್ಕೊಂಬಿಡಿ, ಚೆನ್ನಾಗಿದೆಯಲ್ಲ? ಪಕ್ಕ ಯಾರು ಹುಡುಗಿರು ಬೀಳ್ತಾರ? ಇಫ್ ಇನ್ ಕೇಸ್ ಯಾರು ಹುಡುಗಿರಿದ್ರೆ ಕಮೆಂಟ್ ಮಾಡಿ. ಬನ್ನಿ, ಈಗ 3 ಜನದ ಔಟ್ಫಿಟ್ ತೋರಿಸ್ತೀನಿ ನಾನು ನಿಮಗೆ. ಹಾಯ್. ಇವರು 2019 ಅಂದರೆ ಕಾಲೇಜ್ ಮುಗಿಬೇಕಾದ್ರೆ ಈ ಥರ ಔಟ್ಫಿಟ್ ಹಾಕಿದಂತೆ. ಇವತ್ತು ಔಟ್ಫಿಟ್ ಈ ಥರ ಹಾಕಿದ್ದಾರೆ. ಸೇಮ್ ಬ್ಲೇಸರ್ ಇರಲಿ, ಯಾವ ರೀಸನ್ಗೆ ಹಾಕಿದ್ದೀರಾ ಒಂಚೂರು ಹಂಗೆ ಹೇಳಿ ಬ್ರೋ. ಯಾವ ರೀಸನ್ಗೂ ಇಲ್ಲ, ಯೂನಿವರ್ಸಿಟಿ ಕಲರ್ಸ್ ಬಂದಿರ್ತಾರೆ. ಯಾವುದು ಇಲ್ಲ. ಈಗ ಫಸ್ಟ್ ಬ್ರೋ ನಮಗೆ ಏನು ಮಾಡ್ತಾರೆ ಅಂದರೆ, ನಾವು ಕತ್ತೆ ಥರ ಬೆಳೆದ್ಬಿಟ್ಟಿದ್ದೀವಿ. ಅವರು ನಾನು ಸ್ಲಿಮ್ ಆ್ಯಂಡ್ ಫಿಟ್ ಅಂತ ತೋರಿಸ್ತಿರೋದವ್ರು. ಆ ಥರ ನಾವು ಅವಾಗ ಹಂಗಿದ್ದೀವಿ, ಹೋಗಿ ಹಂಗೆ ಚೇಂಜ್ ಆಗಿಲ್ಲ ಅಷ್ಟೇ. ಮದುವೆ ಮನೆ ಹೋಗಿ ಅಲ್ಲಿ ಏನೇನು ಕ್ವಾಟ್ಲೆ ಮಾಡ್ತೀವಿ ಮತ್ತು ಏನೇನು ಚಾಲೆಂಜಸ್ ಮಾಡ್ತೀವಿ ಅಂತ ಮದುವೆ ಮನೆಗೆ ಹೋಗೋಣ. ಏನು ಬ್ರೋ, ಚಾಲೆಂಜ್ ಎಕ್ಸೆಪ್ಟಾ? ಚಾಲೆಂಜು ಗೈಸ್, ಇನ್ನೊಂದೇನು ಅಂದರೆ ಒಂಟಿ ಬ್ರೋ ಚಾಲೆಂಜ್ ಅಂತ ತುಂಬ ಇದು ಮಾಡ್ಬಿಡ್ತಿದ್ರು. ಸೊ ಈಗೇನು ಮಾಡೋದಂದರೆ, ಮದುವೆ ಮನೇಲಿ ನಾವು ಕೂಡ ಚಾಲೆಂಜ್ ಮತ್ತು ಡೇರ್ಗೆ ಒಂಟಿ ಬ್ರೋ ಇನ್ನೊಂದ್ಸಲ ಮದುವೆಗಳಿಗೆ ಅಟೆಂಡ್ ಆಗಬಾರ್ದು. ಗೈಸ್, ನಮ್ಮ ಫ್ಯಾಮಿಲಿ ಯಾವಾಗಲೂ ಬೈತಿರ್ತಾರೆ ವಾಗಲ್ಲಿ ಬರಲ್ಲ ಅಂತ. ನೋಡ್ಬಿಡಿ, ಇವ್ರು ನಮ್ಮಮ್ಮ. ಹಾಯ್ ಮಾಡಿ. ಇವರು ನಮ್ಮ ಚಿಕ್ಕಮ್ಮ 2, ಇವರು ಚಿಕ್ಕಮ್ಮ 3. ಏನು ಇವನು ಯಾರ್ಯಾರು ಬರ್ತಾರೋ? ಚಿಕ್ಕಮ್ಮ 2, ಚಿಕ್ಕಮ್ಮ 4. ಓಕೆ ಕಣಿ. ಈಗ ಓಕೆ ಅವ್ರಿ. ಎಲ್ಲ ಕ್ಲಾಪ್ಸ್ ಮಾಡಿ ಎಲ್ಲ. ನಮ್ಮ ಪ್ಲ್ಯಾನ್ ಇಲ್ಲೇನು ಅಂದರೆ, ನನ್ನ ಜೊತೆ ಇರೋ 2 ಯೂಟ್ಯೂಬರ್ಸ್ಗೂ ನಾನು ಕೊಡೋ ಡೇರ್ನ ಅವ್ರು ಇಫ್ ಇನ್ ಕೇಸ್ ಎಕ್ಸೆಪ್ಟ್ ಮಾಡಿ ವಿನ್ ಆದರೆ ನೆಕ್ಸ್ಟು ಲೆವೆಲ್ 2 ಇರಲ್ಲ. ಇಫ್ ಇನ್ ಕೇಸ್ ಅವರೇನಾದರೂ ಆ ಡೇರಲ್ಲಿ ಫೇಲ್ ಆದರೆ ಲೆವೆಲ್ 2 ಅವರು ಫೇಸ್ ಮಾಡೋಕೆ ಇದು ಮಾಡ್ತಾರೆ. ಫಸ್ಟು ನನ್ನ ಚಾಲೆಂಜಲ್ಲಿ ಬರ್ತಿರೋದು ಒಂಟಿ ಬ್ರೋ. ಯಾಕಂದರೆ ಬನ್ನಿ ಬ್ರೋ ಫ್ರೇಮ್ಗೆ. ಏನಕ್ಕೆ ಅಂದರೆ ಬ್ರೋ ಆಯ್ ಮಾಡಿ. ಏನಕ್ಕೆ ಅಂದರೆ ಈ ಬ್ರೋ ತುಂಬ ಚಾಲೆಂಜಸ್ನ ಮಾಡಿದ್ದಾರೆ. ಸೊ ನನಗೆ ಗೊತ್ತಿರೋಂಗೆ ಇವ್ರಿಗೆ ಅಷ್ಟು ಕಷ್ಟ ಆಗಲ್ಲ ಅನಿಸುತ್ತೆ. ಇಫ್ ಇನ್ ಕೇಸ್ ಕಷ್ಟ ಆದರೆ ನೆಕ್ಸ್ಟ್ ಲೆವೆಲ್ 2 ಡೇರು ಬೇರೆ ಥರನೇ ಇರುತ್ತೆ. ಫಸ್ಟ್ ಡೇರ್ ಏನು ಅಂದರೆ ಬ್ರೋ, ಇಲ್ಲಿ ಲಾಸ್ಟಲ್ಲಿ ಒಂದು ಅಜ್ಜಿ ಕೂತವ್ರೆ. ಆ ಅಜ್ಜಿನ ನೀವು ಏನಂತ ಮಾತಾಡಿಸ್ಬೇಕು ಅಂದರೆ, ನೀವು ಅವ್ರಿಗೆ ರಿಲೇಟಿವ್ ಅಂತ ಮಾತಾಡಿಸಿ ಅವ್ರಿಗೆ ನೀವು ಗೊತ್ತಾಗಲೇಬಾರ್ದು. ಇಂಥ ಮಗ ಏನೇನೋ ಹೇಳ್ಕೊಳ್ಳಿ. ಇಫ್ ಇನ್ ಕೇಸ್ ಅವ್ರೇನಾದರೂ ಲ್ಯಾಗ್ ಹೊಡೆದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಲೆವೆಲ್ 2 ಇರುತ್ತೆ. ಗೈಸ್, ಡೇರ್ ಕೊಡೋಣ ಅಂದರೆ ಅಲ್ಲಿ ಅಜ್ಜಿನೇ ಇಲ್ಲ ನೋಡ್ರಿ. ಅಲ್ಲಿ ಆ್ಯಕ್ಚುಲಿ ಅಜ್ಜಿ ಇತ್ತು. ಈಗ ಒಂಟಿ ಬ್ರೋ ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಅಮ್ಮನ ಅತ್ತೆನ ಹೋಗ್ಬಿಟ್ಟು ಇವರು ಮಾತಾಡಿಸ್ತಾರೆ. ಅವರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇವರು ಯಾವ ಥರ ಡೇರ್ ಅಕ್ಸೆಪ್ಟ್ ಮಾಡ್ತಾರೆ ನೋಡೋಣ. ನೀವೇನು ಮಾಡಿ ಅಂದರೆ ಬ್ರೋ, ದೂರದಿಂದ ನೀವು ಕ್ಯಾಮ್ರಾ ರೆಕಾರ್ಡ್ ಮಾಡಿ, ಓಕೆನಾ ಬ್ರೋ? ಅವ್ರ ಹೆಸರೇನು? ಆ್ಯಕ್ಚುಲಿ ಅವ್ರ ಹೆಸರು ಪೂರ್ಣ ಅಂತ. ಅಮ್ಮ ಚೆನ್ನಾಗಿದ್ದೀರಾ? ಯಾರು ಗೊತ್ತಾಯ್ತಾ? ನೀವು ಪದ್ಮನ್ ಮಾತಾನೆ. ಪೂರ್ಣ ಅಂತ. ಪದ್ಮ ಮಾತಾನೆ ನೀವು? ಪೂರ್ಣಮ್ಮ ಕರೆಕ್ಟ್. ನಾವು ಇದು ಏನೋ ಋತ್ವಿಕ್ ಅವ್ರ ಫ್ರೆಂಡು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಫಸ್ಟು. ಹಾಂ, ಯಾರು ಗೊತ್ತಾಗ್ಲಿಲ್ವಾ? ನಿಮ್ಮನ್ನ ಚೆನ್ನಾಗಿ ನೋಡಿದ್ದೀನಿ ನಾನು. ನೆನ್ಕೋಸ್ಕಳೆ. ನಾನು ಮೈಸೂರು. ಹಾಂ, ರವಿ ಅಲ್ಲ, ನಿಮಗೂ ಗೊತ್ತು ಚೆನ್ನಾಗಿ. ನೀವು ಒಂದ್ಸತಿ ನೋಡಿದ್ದೀರಾ? ಮೈಸೂರು. ನಿಮ್ದು ಯಾವುದೋ ಏನೋ ಊರು ಬರುತ್ತಲ್ಲ, ಅದು ಹೆಸರು ಮರ್ತೇ ಹೋಯ್ತು. ಸಚಿನ್ ಗೊತ್ತಾ? ಹಾಂ, ಸಚಿನ್ ಗೊತ್ತು. ನೋಡಿದ್ದೀರಾ ನೀವು ನಮ್ಮನ್ನ? ನಾನು ನೋಡಿದ್ದೀನಿ ನಿಮ್ಮನ್ನ, ಒಂದ್ಸತಿ ಮಾತಾಡ್ಸಿದ್ದೀನಿ. ನೀವು ಮರ್ತೋಗಿದ್ದೀರಾ? ಕುಶಾಲ್ ಅಂತ ಮರ್ತೋಯ್ತಾ? ಬಿಡಿ, ಆಮೇಲೆ ಹೇಳ್ತೀನಿ. ಋತ್ವಿಕ್ ಬರಲಿ.
ನಾನೀಗೆಲ್ಲ ಯಾರ ಜೊತೆನೂ ಬೇರೆಯವ್ರ ಜೊತೆ ಮಾತಾಡ್ಸಲ್ಲ. ಇಲ್ಲ, ಒಂದ್ಸತಿ ಮಾತಾಡಿದ್ದೀನಿ ನಿಮ್ಮ ಜೊತೆ, ನೀವು ಮರ್ತೋಗಿದ್ದೀರಾ, ಗೊತ್ತಾಗ್ಲಿಲ್ಲ ನಿಮಗೆ. ನಾನು ಕಂಡಿಡ್ದೆ ನಿಮ್ಮನ್ನ. ಹಾಂ, ನಿಮ್ಮ ಜೊತೆ ಮಾತಾಡಬೇಕು ಅಂದ್ಬಿಟ್ಟು 20 ಸೆಕೆಂಡು ಚಾಲೆಂಜ್ ಕೊಟ್ಟರು, ನಿಮ್ಮ ಹೆಸರು ಹೇಳಿದ್ರು. ಬಟ್ ನಾನು ನಿಮ್ಮನ್ನ ಫಸ್ಟ್ ಸತಿ ಮಾತಾಡಿಸ್ತಾ ಇರೋದು. ಇವಾಗ ನೆಕ್ಸ್ಟ್ ಚಾಲೆಂಜು ಕಾರ್ತಿಕ್ ಬ್ರೋಗೆ. ಇವಾಗ ಆಯಿತು ಬ್ರೋ, ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ, ಹೋಗಿ ಮಾಡಿಬಿಟ್ಟು ಬಂದೆ. ಸೊ ಅದು ವಿಡಿಯೋ ಕೊನೆ ಗಂಟ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಚಾಲೆಂಜ್ ಮಾಡಿದೆ ಅಂತ. ಇವಾಗ ನೀವು ನನಗೆ ಚಾಲೆಂಜ್ ಕೊಟ್ಟರೆ, ಇವಾಗ ನಾನು ಕಾರ್ತಿಕ್ ಬ್ರೋಗೆ ಚಾಲೆಂಜ್ ಕೊಡ್ತೀನಿ. ಸೊ ಏನು ಚೇಂಜ್ ಆಯ್ತು ಅಂದ್ರೆ, ನನ್ನ ಚಾಲೆಂಜ್ ಸ್ವಲ್ಪ ಲೈಟ್ ಆಗಿತ್ತು. ಒಂಟಿ ಬ್ರೋ ಚಾಲೆಂಜ್ ಅಂದ್ರೆ ಈಗ ಏನ್ ತೋರಿಸ್ತವ್ರೆ, ಈಗ ಒಂಟಿ ಬ್ರೋ ಮಾಡ್ತಾರೆ ನೋಡಿ. ಈಗ ಇವಾಗ ಚಾಲೆಂಜ್ ಅಂದ್ರೆ ಏನಂತ ಕೊಡ್ತೀನಿ. ನಮ್ಮ ಮಾಸ್ಟರ್ ಕಾರ್ತಿಕ್ ಬ್ರೋ ಹೇಳಿದ್ದಾರೆ. ಬ್ರೋ, ನನ್ನ ಚಾಲೆಂಜು ಸಿಂಪಲ್ಲು ಬ್ರೋ. ನಿಮಗೆ ಆಗದೆ ಇರೋದನ್ನೇ ಕೊಡ್ತೀನಿ, ಬಟ್ ಮಾಡಲ್ಲ ಅಂತೂ ಹೇಳ್ಬಾರ್ದು. ನೀವು ಲೆವೆಲ್ 2 ಹೋಗದೆ ಇರೋದಕ್ಕೆ ಇದೆ ನಿಮಗೆ. ಏನೋ ಆಗದೆ ಇರೋದಂದ್ರೆ ಯಾವ ಥರ ಆಗುತ್ತೆ, ಎಲ್ಲ ಟ್ರೈ ಮಾಡಿದ್ರೆ ಆಗುತ್ತೆ. ಏನು ಅಂತ ಅಂದರೆ, ನನ್ನ ಚಾಲೆಂಜ್ ಏನಪ್ಪ ಅಂತಂದರೆ, ಯಾವ್ದಾದ್ರು ಒಂದು ಹುಡುಗಿ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ನಂಬರ್ ಇಸ್ಕೊಂಬರ್ಬೇಕು. ಸಿಂಪಲ್ ಆಗ್ತಾರಷ್ಟೇ. ಇಲ್ಲ ಚಾಲೆಂಜ್ ಆಗಲ್ಲ ಅಂತ ಅಂದರೆ, ಎರಡನೇ ಚಾಲೆಂಜ್ ಇನ್ನೂ ದೊಡ್ಡದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಐಡಿ ಕೇಳೋದು ದೊಡ್ಡ ವಿಷಯ. ಸರಿ, ಆಯಿತು, ಸರಿ. ಇನ್ಸ್ಟಾ ಐಡಿಗೆ ಹೋಗಿ ಅವ್ರನ್ನ ಫಾಲೋ ಮಾಡಿಸ್ಕೊಂಬನ್ನಿ. ಇನ್ಸ್ಟಾ ಐಡಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಫಾಲೋ ಮಾಡಿಸಿ ತೋರಿಸ್ಬೇಕು ಅದನ್ನ ವಿಡಿಯೋನಲ್ಲಿ. ನೋಡೋಣ, ನಿಮ್ಮ ಟೈಮ್ ಇವಾಗ ಸ್ಟಾರ್ಟು ಮಾಡ್ರಿ. ಇವಾಗ ಸ್ವಲ್ಪ ಡೇರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಏನಪ್ಪ ಅಂತಂದರೆ, ನಾನು ಹಿಂಗೆ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಐಡಿನ ಇವ್ರ ಐಡಿನ ಫಾಲೋ ಮಾಡಿಸ್ಕೊಂಬರ್ಬೇಕು ಅಂತ. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ನಾನು ಯಾವ ಹುಡುಗಿನ ತೋರಿಸ್ತೀನೋ ಆ ಹುಡುಗಿ ಕಡೆಯಿಂದ ಇವರು ಫಾಲೋ ಮಾಡಿಸ್ಕೊಂಬರ್ಬೇಕು. ಇದು ನನ್ನ ಚಾಲೆಂಜು. ಸೊ ಇವು ಚಾಲೆಂಜು ಮಾಡ್ತಾರೋ ಇಲ್ವೋ ನೋಡೋದ, ಕೊನೆ ಗಂಟ ವಿಡಿಯೋ ನೋಡಿ. ಇವಾಗ ಯಾವ ಹುಡುಗಿನ ಫಾಲೋ ಮಾಡಿಸ್ಕೊಂಬರೋದಾ? ಗೈಸ್, ನಮ್ಮಣ್ಣ ಹುಡುಗಿರ ಬಗ್ಗೆ ಏನೇ ಆದ್ರೂ ಏನಾದ್ರೂ ಕೇಳಿಸೋಕ್ಕೋಸ್ಕರ ಈಗ ಇವನನ್ನು ಕಾರ್ತಿಕ್ ಬ್ರೋ ಜೊತೆ ಕಳಿಸ್ತಿದ್ದೀವಿ. ಏನೋ ಮಚ್ಚ? ಸರಿ ಹೋಗು, ಸೈಂಟಿಸ್ಟ್ ಕಣ ನಾನು. ಹೊಂಡಕತ್ತವ್ರು ಅವ್ರು ಓಡ್ತಾವ್ರು. ಏನು ಕೇಳೋದು ನಾನೀಗ? ಪಕ್ಕ ಏಟಾಕ್ಸ್ತವ್ರು. ಹುಡುಗ ಇದ್ದಿದ್ರೆ ಪಕ್ಕ ಮುಗೀತು ನಮ್ಮ ಕತೆ. ಈಗ ಅದೇ ಇರೋದೀಗ ಅಲ್ಲಿ. ನಾವು ಹಿಂದೆ ಹೋಗ್ತಾ ಇದೀವಿ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅವ್ರೆ ಈಗ ಕೇಳೋಣ ಅಲ್ಲಿ ಯಾರೋ ನೀವೆಲ್ಲ. ಅವ್ರಿಗೇನೋ ಹುಡುಗ ಇರ್ಬೇಕು. ಐತೆ ಅವಾಗ ಐತೆ ಮುಗಿದ ಕತೆ. ಇನ್ನೊಂದೇನು ಗೊತ್ತಾ? ಅವ್ರಿಗೆ ಬಾಯ್ ಫ್ರೆಂಡ್ ಅವ್ರೆ. ಮನೆಗೆ ಹೋಗಿಲ್ಲ ಸರ್ ಇವತ್ತು. ಅವರು ಕೂಡ ಇಲ್ಲೇ ಅವ್ರೆ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ. ಬೇವರ್ಸಿ ನನ್ನ ಮಗ. ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ. ಒಂದು ಡೇರ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಮಾಡ್ಬೇಕು. ಅದಕ್ಕೆ ನಿಮ್ಮ ಹತ್ರ ಒಂದು ಇನ್ಸ್ಟಾಗ್ರಾಮ್ ಐಡಿ ಇಸ್ಕೊಂಡ್ಬರ್ಬೇಕಂತ ಅಷ್ಟೇ, ಇನ್ನೇನಿಲ್ಲ. ಇನ್ಸ್ಟಾ ಐಡಿಯಲ್ಲಿ ಫಾಲೋ ಕೊಡ್ಬೇಕಂತ. ಇಷ್ಟ ಇದ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ನನ್ನ ಪ್ರಕಾರ ಕೊಡಬೇಡಿ, ಯಾಕೆಂದ್ರೆ ಲೆವೆಲ್ 2 ಇನ್ನೂ ಜಾಸ್ತಿ ಐತೆ. ಅದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಕೊಡಿ. ಪಾಪ ಹುಡುಗ ನೋಡ್ರಿ, ಲೆವೆಲ್ 2 ಮದುವೆಯಿಂದ ಮನೆಗೆ ಹೊರಗೆ ಹೋಗಲ್ಲ ಕೊಡಲ್ಲ. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ. ಡಿಸ್ಕ್ವಾಲಿಫೈಡ್. ಕಾರ್ತಿಕ್ ಬ್ರೋ ಲೆವೆಲ್ ರಿಜೆಕ್ಷನ್. ಅಯ್ಯೋ ಅಪ್ಪ, ನನಗೇನಾರು ಹಿಂಗೆ ಮಾಡ್ಬಿಟ್ಟಿದ್ರೆ ಮದುವೆ ಮನೆ ಬಿಟ್ಟು ಹೊರಬಿಡ್ತಿದ್ದೆ. ಕೊಡಲ್ಲ. ಓಕೆ ಗೈಸ್, ಲೆವೆಲ್ 2 ತೀರ ಬ್ರೋ ಜಾಸ್ತಿ ಕಷ್ಟ ಕೊಡೋದು ಬೇಡ. ಏನು ಮಾಡೋದಂದ್ರೆ, ಇನ್ನೊಂದು ಹುಡುಗಿ ಚೇಂಜ್ ಮಾಡೋದ ಅಷ್ಟೇ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಅಲ್ಲಿ ಲಾಸ್ಟ್ ಅಲ್ಲಿ ಅಲ್ಲಿ ಪಿಂಕ್ ಕಲರ್. ನಿಮ್ದಿಲ್ಲ ಬೈಕು? ನಮ್ದಿಲ್ಲ ಐತಿ. ಇಲ್ಲ ಆಯ್ತು ಗೊತ್ತು. ಹೆಂಗಿಂದ ಹೋಗೋಣ ಗೊತ್ತು. ಅವ್ರ ಅಮ್ಮ ಎಲ್ಲ ಅವರು ಅಲ್ಲಿ. ಅವ್ರ ಅಮ್ಮ ಎಲ್ಲ ಅವ್ರೆ. ಇರ್ಲಿ ಬ್ರೋ, ಈ ತರ ಚಾಲೆಂಜ್ ಮಾಡ್ತಾ ಇದೀವಿ ಅಂತಾನೆ ಹೇಳಿ ಡೈರೆಕ್ಟ್. ಬರ್ರಿ ಆಯ್ತು ಆಗಿದ್ದಲ್ಲ. ಅವ್ರ ಅಮ್ಮನವರು ಅಲ್ಲಿ ಪಕ್ಕದಲ್ಲಿ ಪಾಪ ಲಾಸ್ಟ್ ಟೈಮು ಅಲ್ಲಿ ಬಾಯ್ ಫ್ರೆಂಡ್ ಇದ್ರು. ಇವಾಗ ಅವ್ರ ಅಮ್ಮ ಕಾಯ್ತವ್ರೆ ಆ ಹುಡುಗಿ ಹತ್ರ ಕೇಳಕ್ಕೆ. ಅವ್ರಿಬ್ರಲ್ಲ, ಯಾರ ಹತ್ರ ಕೇಳೋಣ? ಯಾರಿಗೆ ಕೇಳೋಣ? ಇಬ್ರು ರೆಡಿ. ಮೇಡಮ್ ಮಾತಾಡ್ಬೋದಾ 2 ನಿಮಿಷ? ಆ್ಯಕ್ಚುಲಿ ಒಂದು ಡೇರ್ ಕೊಟ್ಟಿದ್ದಾರೆ.
ಆಯಿತಾ. ನಾನೊಬ್ಬ ಕಂಟೆಂಟ್ ಕ್ರಿಯೇಟರು, ಇದೇ ನಮ್ಮ ಪ್ರೊಫೈಲ್. ಯಾರಾದರೂ ಹುಡುಗಿಯವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಇಸ್ಕೊಂಬರ್ಬೇಕು, ಫಾಲೋ ಮಾಡ್ತಿರ್ಬೇಕು ಅಂತ ಹೇಳೋರು ಅಷ್ಟೇ. ಫಾಲೋ ಮಾಡ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಇಲ್ವಾ ನೀವು ಇಲ್ಲ, ಇಬ್ಬರು ಇಲ್ಲ. ಚಾಲೆಂಜ್ ಮಾಡಿದ್ದೀವಿ, ಇಬ್ಬರು ಇರಲಿಲ್ಲ. ಹೋಗ್ಬಿಟ್ಟು ಈಗ ಸೆಕೆಂಡ್ ಇನ್ನೊಂದು ಡೇರ್ ಅವ್ರಿಗೆ ಕೇಳೋಣ. ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಒಂದು ಡೇರ್ ಐತೆ, ನನಗೆ ಡೇರ್ ಕೊಟ್ಟವ್ರೆ ಋತ್ವಿಕ್ ಅವರು. ನಾನೊಬ್ಬ ಕಂಟೆಂಟ್ ಕ್ರಿಯೇಟರು, ಆಯಿತಾ. ಇದೇ ನಮ್ಮ ಪ್ರೊಫೈಲು. ಒಂದು ಫಾಲೋ ಕೊಡಿಸ್ಕೋಬೇಕು ಹುಡುಗಿ ಕೈಯಿಂದ, ಯಾರಾದರೂ ಒಬ್ಬರು ಹುಡುಗಿರು. ಸೊ ಫಾಲೋ ಮಾಡ್ತೀರಾ ನೀವು? ಆಗಲ್ಲ ಅಂದರು. ಸರಿ, ಥ್ಯಾಂಕ್ ಯು. ಮೂರು ರಿಜೆಕ್ಷನ್ ನನ್ನ ಲೈಫಲ್ಲಿ. 1 ಅವರ್ ಆಯಿತು, 2 ಅವರ್ ಆಯಿತು, 3 ರಿಜೆಕ್ಷನ್ ಇವತ್ತು. ಒಬ್ರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ಅಂದ್ರು, ಇನ್ನೊಬ್ರು ಇಬ್ರು ಯೂಸ್ ಮಾಡಲ್ಲ ಅಂದ್ಬಿಟ್ರು, ಇನ್ನೊಬ್ರು ನಾನು ಮಾಡೋದೇ ಇಲ್ಲ ಅಂದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಫಾಲೋ ಮಾಡಲ್ಲ ಅಂದ್ರು. ಗೈಸ್, ಇನ್ನೊಂದು ಡೇರ್ ಕೊಡೋದು ಅನ್ಕೊಂಡು ಕಾರ್ತಿಕ್ ಬ್ರೋ ಮುಖ ನೋಡ್ಬಿಟ್ಟು ಆಲ್ರೆಡಿ ಸುಸ್ತಾಗ್ಬಿಟ್ಟವ್ರೆ. ಬ್ರೋ ಎಷ್ಟು ರಿಜೆಕ್ಟ್ ಆಯ್ತು? 3 ಗುರು 4 ಅವ್ರಿಗೆ ಎಷ್ಟು ರಿಜೆಕ್ಟ್ ಆಗೋರು ಅಂತಾರೆ. ಬ್ರೋ ಇಷ್ಟೊಂದು ಡಿಪ್ರಿಷಿಯೇಷನ್ಗೆ ಹೋಗ್ಬಿಟ್ಟಿರಾ? ಮುಖ ನೋಡೋರು ಅವ್ರದ್ದು ಹೆಂಗೈತೆ ಬ್ರೋ? ಆಗುತ್ತೆ ಬ್ರೋ, ಸೋತಾಗ್ಲೇ ನಚ್ಚಿ ಗೆಲ್ಬೇಕು ಅನ್ನೋ ಹುಮ್ಮಸ್ ಬರೋದು. ಈಗ ಏನ್ ಮಾಡೋದಂದ್ರೆ ಈಗ ಮೈ ಮೇಲೆ ಈಗ ಓಕೆ ಬ್ರೋ, ವೆನ್ ಯು ಕಾಂಟ್ ಚೇಂಜ್ ದ ಗರ್ಲ್, ಚೇಂಜ್ ದ ಗರ್ಲ್. ಅಷ್ಟೇ ಓಕೆನಾ? ರೆಡಿನಾ? ಪಕ್ಕನಾ? ಈಗ ನಾವು ಹುಡುಗಿ ಕೊಡ್ತೀವಿ. ಈಗಲೂ ನೀವೊಂದು ಹೋಗಿ ನಮ್ಮ ಐಡಿ ಫೋನ್ ನಂಬರ್ ಕೇಳ್ರಿ. ಸರಿ, ಫೋನ್ ನಂಬರು ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ. ಐಡಿ ಅಲ್ಲೊಂದು ಹುಡುಗಿ ನಿಂತೈತೆ ನೋಡಿ. ಯಾವ ಹುಡುಗಿ? ಎಲ್ಲಿ? ಏನೋ ಕತೆ ಐತಿ ಇವತ್ತು. ಹಾಯ್, ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ನಿಮ್ಮ ಹೆಸರು? ಚಿನ್ಮಯ್ ಅಂತ. ಆ್ಯಕ್ಚುಲಿ ಒಂದು ಡೇರ್ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್, ಅಂದರೆ ಇಡೀ ಮದುವೆ ಮನೆಯಲ್ಲಿ ಯಾರಾದರೂ ಒಬ್ಬರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಸ್ಕೊಂಡು ಬರಬೇಕು. ನನ್ನ ಪೇಜ್ ಇದು. ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲಾಂದರೆ ಬೇಡ. ಇದುವರೆಗೂ 5 ರಿಜೆಕ್ಷನ್ ಆಗೈತೆ. ಇಲ್ಲ, ಇದೂ ಫ್ಲಾಪು ಬ್ರೋ, ಇದೂ ಫ್ಲಾಪು. ಬರ್ರಿ ಇದು ನೋಡೋಣ, ನೆಕ್ಸ್ಟ್ ಬೇರೆ ಕಡೆ ನೋಡೋಣ ಬರ್ರಿ. 5ನೇ ರಿಜೆಕ್ಷನ್ ಒಟ್ಟಿನಲ್ಲಿ ಟೋಟಲ್ ಆಗಿ 5ನೇ ರಿಜೆಕ್ಷನ್. ಡಮಾರ್ ಕಾರ್ನರ್ ನಮ್ಮ ಮನೆ ಪಕ್ಕ ಇದ್ದಾರೆ ಆಯ್ತಾ? ಇಲ್ಲಿ ಈ ಕಡೆ ಸೈಡ್ ಬಿಡು ಮನೆ ಆಯ್ತಾ? ಡೋಂಟ್ ವರಿ, ಕಾರ್ನರ್ ಸಿಗ್ತಾರೆ, ಹೋಗ್ಬಿಟ್ಕೋ. ಗೈಸ್, 5ನೇ ರಿಜೆಕ್ಷನ್. ನೆಕ್ಸ್ಟ್ ಮಾಡ್ತೀರಾ ಅಥವಾ ಏನೋ? ಬೇಡ, ನಾನು ಮನೆನೊಂದು ಆಗಿ ಹೋಗಿದ್ದೀನಿ. ಮನೆ ಹೋಗ್ತೀನಿ ನಾನು. ಬ್ರೋ ಇನ್ನೊಂದು ಲಾಸ್ಟ್ ಒಂದು ಟ್ರೈ ಮಾಡ್ಬಿಡ್ರಿ. ಬೇಡ. ನಮ್ಮ ಮನೆ ಬರ್ದಲ್ಲಿ ಹುಡುಗಿರಿಲ್ಲ. ಏನಲ್ಲ ಬರೇನೀಗ ಇವತ್ತ. ಸೊ ಈಗ ಇಫ್ ಇಟ್ ಪಾಸಿಬಲ್ ಆದ್ರೆ ನಾನು ಈ ಡೇರ್ನ ಕಂಟಿನ್ಯೂ ಮಾಡ್ತೀನಿ. ಯಾಕೋ ಸ್ವಲ್ಪ ಸೆಕೆ ಆಗ್ತೈತೆ. ಗೈಸ್, ಇವತ್ತು ನಾನೇನು ನಂಬಿದ್ದೀನಿ ಅಂದರೆ ಕಾರ್ತಿಕ್ ಬ್ರೋದು 5 ರಿಜೆಕ್ಷನ್ ಆಗಿರ್ಬೋದು. ಕನ್ನಡ ಮೋಟೋ ವ್ಲಾಗರಿಗೆ ಆಗಿರೋ ಅವಮಾನ ಒಬ್ಬ ಕನ್ನಡಿಗ ತಗೊಂತವನೆ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಈ ಚಾಲೆಂಜ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಕಾರ್ತಿಕ್ ಬ್ರೋ, ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಏನೇ ಆಗಲಿಲ್ಲ ಅಂದ್ರೆ ನನ್ನ ಕರೀರಿ, ಪಾಸ್ ಕೊಟ್ಟಿದ್ದೀನಿ ಆಯ್ತಾ? ಗೈಸ್, ಈಗ ಇನ್ನೊಂದೇನು ಅಂದರೆ ಇದು ತುಂಬ ಡಿಫಿಕಲ್ಟ್ ಚಾಲೆಂಜ್ ಇದೆ ಆ್ಯಕ್ಚುಲಿ. ಒಂಟಿ ಬ್ರೋನ ನಾವೇನು ಮಾಡ್ತಿದ್ದೀವಿ ಅಂದರೆ, ಇಲ್ಲಿ ಮದುವೆಗೆ ಟ್ರಾನ್ಸ್ಜೆಂಡರ್ ಬಂದಿದ್ದಾರೆ, ಅವ್ರಿಗೆ ಒಂಟಿ ಬ್ರೋ ಹೋಗ್ಬಿಟ್ಟು ಮಾತಾಡಿಸ್ತೀರಾ, ಐಡಿ ಕೇಳ್ತೀರಾ. ಇದು ಆ್ಯಕ್ಚುಲಿ ತುಂಬ ಡಿಫಿಕಲ್ಟು. ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿಸ್ತೀನಿ, ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ತೀನಿ. ಗೈಸ್, ಇದು ಮಾತ್ರ ತುಂಬ ಕಷ್ಟ ಐತೆ. ಒಂಟಿ ಬ್ರೋ ಮಾತ್ರ ಕ್ರೇಜಿಯಾಗಿ ಮಾಡ್ತಾರೆ ಚಾಲೆಂಜ್ನ. ನಾನು ಒಂದು ಯೂಟ್ಯೂಬ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಆಯಿತಾ? ಚಾನೆಲ್ ಅಲ್ಲ, ಚಾಲೆಂಜ್ ಆಯಿತಾ? ನಿಮ್ಮ ಹತ್ರ ಯೂಟ್ಯೂಬಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಫಾಲೋ ಮಾಡಬೇಕು ಅನ್ನೋ ಥರ ನೀವು ಫಾಲೋ ಮಾಡಿದ್ರೆ ನಾನು ಚಾಲೆಂಜಲ್ಲಿ ಗೆದ್ದಂಗೆ. ಸರಿ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿರಿ, ಆರಾಮಾಗಿರಿ. ಇವ್ರ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಎರಡಕ್ಕೂ ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಕೊಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಕೊಡಿ, ಒಳ್ಳೊಳ್ಳೆ ಫಾಲೋ ಮಾಡಿ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಿ. ಕ್ಯಾಮ್ರಾ ಇಟ್ಕೊಳಕ್ಕೆ ಎದುರ್ತಾರೆ ಇವರು.
ಬ್ರೋ ಗೈಸ್ ಇವಾಗ ನನಗೆ ಚಾಲೆಂಜ್ ಕೊಟ್ಟಿದ್ರು, ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದೀನಿ. ನನ್ನ ಚಾಲೆಂಜ್ ಅಲ್ಲದೆ ಕಾರ್ತಿಕ್ ಬ್ರೋ ಚಾಲೆಂಜ್ನು ನಾನು ಮಾಡಿದ್ದೀನಿ. ಇವಾಗ ಋತ್ವಿಕ್ ಬ್ರೋಗೆ ಒಂದು ಸ್ವಲ್ಪ ನಮಗೆ ಲೆವೆಲ್ಗೆ ಟಚ್ ಆಗೋ ಥರ ಆದರೂ ಒಂದು ಚಾಲೆಂಜ್ ಕೊಡಬೇಕಲ್ವಾ. ಚಾಲೆಂಜ್ ಏನಪ್ಪ ಅಂತಂದರೆ ನಮ್ಮ ಋತ್ವಿಕ್ ಬ್ರೋ ಯಾವುದಾದ್ರೂ ಹುಡುಗಿ ಹತ್ರ ಹೋಗ್ಬಿಟ್ಟು ಈ ಮದುವೆ ಮನೇಲಿ ಜೊತೆ ಕುತ್ಕೊಂಡು ಊಟ ಮಾಡಬೇಕು. ಇದೇ ಋತ್ವಿಕ್ ಬ್ರೋಗೆ ಚಾಲೆಂಜ್ ಅಕ್ಸೆಪ್ಟೆಡ್ ಬ್ರೋ. ಎಕ್ಸೆಪ್ಟೆಡ್ ಬ್ರೋ, ಖಂಡಿತ ಡನ್. ಇಲ್ಲ ಅಂತವ್ರೆ. ಇಮೋಷನಲ್ ಡ್ಯಾಮೇಜ್. ಓಕೆ, ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ನನಗೆ ಕಾಯ್ತಾ ಇದೀವಿ. ಕಾರ್ತಿಕ್ ರೋತರ್ ರಿಜೆಕ್ಷನ್ ಆಗೋದು ಬೇಡ ಅನ್ಕೊಂಡಿದ್ದೀನಿ. ಗೈಸ್ ಈಗ ಶುರು ಮಾಡೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡ್ಬೋದಾ ಸ್ವಲ್ಪ? ಹಾಂ, ರಿಜೆಕ್ಷನ್ ನಂಬರ್ 2. ಇಟ್ಸ್ ಹರ್ಟ್. ಇಟ್ಸ್ ಆ್ಯಕ್ಚುಲಿ ಹರ್ಟ್ಸ್. ಓಕೆ, ಎಷ್ಟಾಯಿತು? ಅರ್ಥ ಆಯ್ತಾ? ಹೇಳ್ತಾರೆ. ಓಕೆ, ಇನ್ನೊಬ್ರು ಕೇಳ್ಬಿಡೋಣ ಅಷ್ಟು. ಓಕೆ ಹೋಗ್ರಿ ಬೇಗ. ಬ್ರೋ ರಮಾಯ್ ಬ್ರೋ ಯಾರಾದ್ರೂ ಹೋದ್ರೆ ಹೇಳಿ ನೀವು. ಹಾಂ, ಇಲ್ಲಿ ಪಿಂಕ್ ಈ ಥರ ಹೋಗಿ ಬಂದು ಮಾಡಿದ್ರೆ ಯಾವ ಥರ ಆಗುತ್ತೆ? ಚಾಲೆಂಜ್ ಅಕ್ಸೆಪ್ಟ್ ಆಗಲ್ಲ. ಎಕ್ಸ್ಕ್ಯೂಸ್ ಮೀ, ಆ್ಯಕ್ಚುಲಿ ಡು ಯು ನೋ ಕನ್ನಡ? Actually, we are doing one challenge video. We have to walk into the stages and ask for the, will you come and have a food with me? If you accept this, it's enough. Will you okay? Okay? Okay, it's okay. Just see the camera and say okay. Yeah, okay. Good, thank you ma'am, actually. Yes! Bro, ಆಯ್ತು ಬ್ರೋ. ಓಕೆ ಬಿಡ್ರಿ, ಯಾರು ಆಯಿತು, ನಮಗೇನಂತೆ. ಇಫ್ ಯು ಸೇ ಓಕೆ ಮಿಸ್ ಇಟ್ಸ್ ಏನೋ ಬ್ರೋ. ನನಗೆ ಮಾತಾಡೋಕ್ಕೆ ಬರ್ತಾನೆ. ಯಾರ ಹತ್ರ ಹೋಗಿ ತಿಂದ್ರೆ ಬೆಸ್ಟ್ ಅನ್ಸುತ್ತೆ? ಹುಡುಗಿ ಹತ್ರ ಹೋದ್ರೆ ಬೆಟರ್. ಗೈಸ್, ಈಗ ನಾನು ಸ್ಟ್ರೇಂಜರ್ಸ್ ಹತ್ರ ಹೋಗ್ಬಿಟ್ಟು ನಾನೀಗ ಫುಡ್ ಎತ್ಕೊಂಡು ತಿನ್ನಬೇಕು. ಅದೇ ನನ್ನ ಚಾಲೆಂಜು. ಓಕೆ, ಲೆಟ್ಸ್ ಡೂ ಇಟ್ ಗೈಸ್, ಲೆಟ್ಸ್ ಡೂ. ಈಗ ಇನ್ನೊಬ್ಬರ ಹತ್ರ ಹೋಗ್ಬಿಟ್ಟು ನಾವು ಇನ್ನೊಂದು ಐಟಮ್ ತಿನ್ನಬೇಕು. 20 ಬ್ರೋ, ಫೋಕಸ್. ಅಂಕಲ್, ಅದು ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಬೇಕಾಗಿತ್ತು. ಒಬ್ರ ಹತ್ರ ಹೋಗ್ಬಿಟ್ಟು ತಿನ್ನಬೇಕು ಅಂತ. ಓಕೆ, ಚಂಪಾಗಲಿ ಎತ್ತಿದ್ದವ್ರು ಚಂಪಾಗಲಿ ತಂದ್ಬಿಡು. ವಾಪಸ್ ಕೊಡೋದ ಮತ್ತೆ. ಥ್ಯಾಂಕ್ ಯು ಅಂಕಲ್. ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದಾರೆ 3 ಜನನು. ಪಾಪ ಕಾರ್ತಿಕ್ ಬ್ರೋ ಆಗಲಿಲ್ಲ. ನಾನು ಮಾಡಿಲ್ಲ, ಇವ್ರು ಮಾಡಿಲ್ಲ. ಚಾಲೆಂಜ್ ಕೊಡ್ತೀನಿ ಬೇಕಾದ್ರೆ. 5 ಜನ್ಮಕ್ಕೆ ರಿಮೆಂಬರ್ ಆಗಂಗೆ ಮಾಡವ್ರು 5 ಜನ. ಬೇಡ, ಸುಮ್ಮನೆ ಬೇಡ. ಈ ವಿಡಿಯೋ ಕೊನೆ ಗಂಟ ನೋಡಿದ್ದೀರಾ, ಸ್ವಲ್ಪ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀವಿ. ಇದೇ ಥರ ಹೊಸ ಕಂಟೆಂಟು ನಿಮ್ಮ ಮುಂದೆ ತರ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀವಿ. ಅಲ್ಲಿ ಗಂಟ ಮಿಸ್ ಮಾಡ್ಕೊಂತೀರಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಈ ವಿಡಿಯೋ ರಿಯಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಕನ್ನಡಿಗರನ್ನ ಮತ್ತೆ ನಮ್ಮ ಕನ್ನಡನ ಬೆಳೆಸಿ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.